ಪರೀಕ್ಷೆಗಾಗಿ ಓದಿಕೊಳ್ಳಲು ಪುಸ್ತಕ ತರಲು ಹೋದ ಸಂದರ್ಭದಲ್ಲಿ ಅಪಹರಿಸಿ 2 ದಿನಗಳ ಕಾಲ ಚಿತ್ರಹಿಂಸೆ ನೀಡಿ ಲೈಂಗಿಕ ಕಿರುಕುಳ ಕೊಟ್ಟ ಘಟನೆ ಅಮೀನಗಡದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನಗಡ ಗ್ರಾಮದಲ್ಲಿ ನಡೆದ ಘಟನೆ ಇದ್ದು, ಪರೀಕ್ಷೆ ಸಿದ್ಧತೆಗಾಗಿ ಸ್ನೇಹಿತರೊಂದಿಗೆ ಪುಸ್ತಕ ತರಲು ಸಿರವಾರಕ್ಕೆ ಹೋದ ಸಂದರ್ಭದಲ್ಲಿ ಬಾಲಕಿ ಅಪಹರಿಸಿ 2 ದಿನಗಳ ಕಾಲ ಕೂಡಿ ಹಾಕಿ ಲೈಂಗಿಕ ಕಿರುಕುಳ ನೀಡಿದ ಘಟನೆ ನಡೆದಿದ್ದು, ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ 19 ವರ್ಷದ ಯುವಕನನ್ನ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿದೆ. 10ನೇ ತರಗತಿ ಓದುತ್ತಿದ್ದ ಬಾಲಕಿಯನ್ನು ಅಪಹರಿಸಿ ಲೈಂಗಿಕ ಕಿರುಕುಳ ಹಾಗೂ ಚಿತ್ರಹಿಂಸೆ ನೀಡಿರುವುದಾಗಿ ಬಾಲಕಿ ಹಾಗೂ ಪೋಷಕರು ಆರೋಪಿಸಿದ್ದಾರೆ. ನವೆಂಬರ್ 2ರಂದು ಬಾಲಕಿಯನ್ನು ಅಪಹರಣ ಮಾಡಿ ನಂತರ 2 ದಿನ ಕೂಡು ಹಾಕಿ ಚಿತ್ರಹಿಂಸೆ ನೀಡಿದ್ದಾರೆ ಎನ್ನಲಾಗಿದ್ದು, ಸಂತ್ರಸ್ತ ಬಾಲಕಿ ಆರೋಪಿಸುತ್ತಿದ್ದಾಳೆ. ರಸ್ತೆಯಲ್ಲಿ ಹೋಗುವಾಗ ಕಾರಿನಲ್ಲಿ ಬಂದ ಅದೇ ಗ್ರಾಮದ ಹುಚ್ಚರೆಡ್ಡಿಯಪ್ಪ, ಹುಚ್ಚಪ್ಪ, ಚನ್ನಬಸವ ಎಂಬುವರು ಅಪಹರಣ ಮಾಡಿದ್ದಾರೆ. ಹುಚ್ಚರೆಡ್ಡಿ ಎಂಬಾತನಿಂದ ಲೈಂಗಿಕ ಕಿರುಕುಳ ಹಾಗೂ ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದೆ.